ಈ ರೋಡ್ಗಳೆಲ್ಲ ಕಿತ್ತೋಗ್ಬಿಟ್ಟಿವೆ ಸರ್. ಎಷ್ಟೋ ದಿನ ಕಂಪ್ಲೇಂಟ್ ಮಾಡಿದ್ದೀನಿ. ಅವ್ರ ಜನಗಳು MLA MP ಗಳು ಮಾಡಬೇಕು, ಇದ್ರ ಬಗ್ಗೆ ಕ್ರಮ ತಗೋತಿಲ್ಲ. 10 ಜನಕ್ಕೆ ತೊಂದರೆ ಆಯ್ತದೆ. ಒಂದು ಮಕ್ಕಳಿಗೆ ಸ್ಕೂಲ್ ಕರ್ಕೊಂಬರೋದು ತೊಂದರೆ, ಒಂದು ಮಕ್ಕಳಿಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು ತೊಂದರೆ, ಆಂಬುಲೆನ್ಸ್ ಹೋಗ್ಬೇಕು ತೊಂದರೆ, ತಂದೆ ತಾಯಿ ಕರ್ಕೊಂಡು ಹೋಗ್ಬೇಕು ತೊಂದರೆ, ಎಲ್ಲರಿಗೂ ತೊಂದರೆ ಇದೆ. ಆದ್ದರಿಂದ ಯಾರೂ ಕ್ರಮ ತಗೋತಿಲ್ಲ. ಇದರಿಂದ ಅದಕ್ಕೆ ನಮಗೆ ತೊಂದರೆ ಆದಿದ್ದಾಗ ನಾವು ಎಷ್ಟೋ ಜನ ಆಕ್ಸಿಡೆಂಟ್ಗಳಿವೆ. ಮೊನ್ನೆ 3 ಆಕ್ಸಿಡೆಂಟ್ ಆಗಿದೆ ಬೈಪಾಸ್ ರೋಡ್ಲಿ, ನೋಡಿದ್ರಲ್ಲ ನಿಮಗೆಲ್ಲ ಗೊತ್ತಾ. ಇದ್ರ ಬಗ್ಗೆ ಕ್ರಮ ತೊಗೊಳಕ್ಕೆ ಯಾರೂ ಆಯ್ತಿಲ್ಲ. ಅದರಿಂದ ನಾವು ಸದೇ ಇಚ್ಛೆಯಿಂದ ನಾನು ಕೂಲಿ ಮಾಡ್ತಿದ್ದೀನಿ. ಅದನ್ನ ಜನಗಳ ಸೇವೆ ಜನಾರ್ದನ ಸೇವೆ ಅಂತಾರಲ್ಲ, ಹಂಗೆ ನಾನು ಇದು ಬಂದು ಎಲ್ಲ ಕೂಲಿ ನನಗೆ ನಾನು ಇಷ್ಟು ಎಲ್ಲ ನೋಡಿ ಮಾಡಿ ನನ್ನ ಶ್ರಮ ಮಾಡೋಕ್ಕಾಯ್ತಿಲ್ಲ. ಅದನ್ನು ನೋಡಿ ಜನಗಳಿಗೆ ಆಗಲಿ ಅಂದ್ಬಿಟ್ಟು ಇದು ತೊಂದರೆ ಆಗ್ತಿದ್ದಕ್ಕೆ ನಾನು ಇದ್ರ ಬಗ್ಗೆ ನಾವೇ ಮಾಡ್ತೀವಿ. ಆಗಿದೆ ಸರ್, ಎಷ್ಟು ಆಗಿದೆ ಸರ್. ಈಗ ಕ್ರಿಶ್ಚಿಯನ್ ಮುಸ್ಲಿಂ ಮಸಾಣ ಮುಂದೆ ಮೌಲಾನಾ ಆದರ್ಶ್ ಕಲ್ಯಾಣ ಮಂಟಪ ಸ್ಕೂಲ್ ಇದೆ. MET ಕಾರ್ಮೆಂಟ್ ಇದೆ. ಮೌಲಾನಾ ಆದರ್ಶ್ ಕಲ್ಯಾಣ ಮಂಟಪ ಇದೆ. ಪಕ್ಕದಲ್ಲಿ ಮಸಾಣ ಇದೆ. ಬಸ್ ಸ್ಟಾಪ್ ಇದೆ. ಮೌಲಾನಾ ಆದರ್ಶ್ ಬಸ್ ಸ್ಟಾಪಿನ ಮುಂದೆ ಮಾಡ್ತಾ ಇದ್ದೀನಿ ಸರ್. ಕೆರೆ ನಿಂತಾಗ ನಿಂತ್ಕೋತದೆ ಸರ್. ಕೆರೆ ನಿಂತಾಗೆಲ್ಲ ನೀರು ನಿಂತ್ಕೊಬಿಡ್ತದೆ. ಎಲ್ಲ ಬಿದ್ದದೇನ ತುಂಬ ಬಂದು ನೋಡಿ ಅಂತ ಸರ್, ಅವ್ರಿಗೆ ಗೊತ್ತಾಗುತ್ತೆ. ಅದೇ ರೋಡ್ ಓಡಾಡ್ತಾ ಇದಾವೆಲ್ಲ ಗೊತ್ತಾಗಲ್ಲ ಸರ್ ಅವ್ರಿಗೆ. ಅದ್ರ ಬಗ್ಗೆ ಕ್ರಮ ತಗೋಬೇಕು ಅಂತ ನಿಮ್ಮಲ್ಲೇ ಮನವಿ ಕೇಳ್ತೇವೆ. ಎಲ್ಲ ನೋಡಿದಾರಲ್ಲ ಸರ್, ಅವರೇ ಓಡಾಡ್ತಾರಲ್ಲ ಸರ್. MLA MP ಗಳು ಅವ್ರುಗಳು ಎಲ್ಲ ಅಧ್ಯಕ್ಷಗಳು MLA ಗಳು MP ಗಳು ಎಲ್ಲ ಹೋಯ್ತಾರೆ. ಅದ್ರ ಬಗ್ಗೆ ಅವ್ರಿಗೆ ಗೊತ್ತಾಗಲ್ಲ ಸರ್. ಅವರು ಹೋಯ್ತಾರೆ, ನಾವು ಹೋಯ್ತೀವಿ. ಇದು ಅವರೇನು ಹೋಗ್ಬೋದು, ಎಲ್ಲರಿಗೂ ತೊಂದರೆ ಐತಲ್ಲ. ಅದ್ರ ಬಗ್ಗೆ ಗಮನ ತಗೋತೀವಲ್ಲ. ನಾನು ಗಮನ ಶಫೀಲ್ ಅಂತ ಸರ್. ರಸ್ತೆ ಮುಖ್ಯವಾಗಿ ಚಾಮರಾಜನಗರದಿಂದ ಗುಂಡ್ಲುಪೇಟೆಗೆ ಮುಖ್ಯವಾದಂಥ ರಸ್ತೆ ಇದು ಮುಖ್ಯವಾದ ರಸ್ತೆ. ಇದೇನಾಗಿದೆ ಅಂತಂದರೆ ಬಹಳಷ್ಟು ವರ್ಷಗಳಿಂದ ತೀವ್ರವಾಗಿ ಹದಗೆಟ್ಬಿಟ್ಟಿದೆ ಸರ್. ಸಾಕಷ್ಟು ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಇದ್ರ ಬಗ್ಗೆ ವರದಿ ಮಾಡಿದ್ದಾರೆ. ಮತ್ತು ನಮ್ಮ ಈ ಜಿಲ್ಲೆಯ 4 ಬಾರಿ ಗೆದ್ದಿರ್ತಕ್ಕಂಥ ಪ್ರಸಿದ್ಧ MLA ಅವರು ಕೂಡ ಇದ್ರ ಬಗ್ಗೆ ಗಮನ ತಗೋತಾ ಇಲ್ಲ. ಇದೇನಾಗುತ್ತೆ, ಮಳೆ ಬಂತು ಅಂತಂದರೆ ಇಮ್ಮಿಡಿಯೇಟ್ಲಿ ನೀರುಗಳೆಲ್ಲ ತುಂಬ್ಕೊಬಿಡುತ್ತೆ ಸರ್. ಸಂಚಾರ ಮಾಡ್ತಕ್ಕಂಥ ಸಂಚಾರಿಗಳಿಗೆ ಏನಾಗ್ತಾಯಿದೆ ಅಂತಂದರೆ ರಸ್ತೆಯಲ್ಲಿ ಎಲ್ಲಿ ಹಳ್ಳ ಇದೆ, ಎಲ್ಲಿ ಶುದ್ಧವಾಗಿರೋ ಜಾಗ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ಏನಾಗ್ತಿದೆ, ಸಾಕಷ್ಟು ಬಾರಿ ಬಿದ್ದು ಇಲ್ಲಿ ಆಕ್ಸಿಡೆಂಟ್ಗಳು ಕೂಡ ಆಗಿದ್ದಾವೆ. ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ವರದಿನೂ ಮಾಡಿದ್ದಾರೆ ಸರ್. ಸಾಮಾಜಿಕ ಜಾಲತಾಣಗಳು ಇದ್ರ ಬಗ್ಗೆನೂ ಚರ್ಚೆ ಮಾಡಿದ್ದಾರೆ. ಆದರೆ ಯಾರೂ ಕೂಡ ಕ್ರಮ ತಗೋತಾ ಇಲ್ಲ ಸರ್. ಕೇಳಿದ್ರು ಸರಿಯಾದ ರೀತಿಯಲ್ಲಿ ಅವರು ರೆಸ್ಪಾನ್ಸ್ ಸರ್. ಈಗ MLAಗಳಿಗೆ ಅಧಿಕಾರಿಗಳಿಗೆ ನಾವು ಅವ್ರನ್ನ ಮನವಿ ಮುಟ್ಟಿಸಿದ್ರು ಕೂಡ ಅದ್ರ ಬಗ್ಗೆ ಸರಿಯಾದ ರೀತಿಯಿಂದ ಕ್ರಮ ತಗೋತಿಲ್ಲ ಸರ್. ಮುಂದಿನ ಮಟ್ಟದಲ್ಲಿ ಪ್ರತಿಭಟನೆಗಳು ಮಾಡಬೇಕಾಗುತ್ತೆ ಅಷ್ಟೇ ಸರ್, ಇನ್ನೇನು ಮಾಡೋಕ್ಕಾಗಲ್ಲ. ಇದು ಮುಖ್ಯ ರಸ್ತೆ ಸರ್. ಇದು ಗುಂಡ್ಲುಪೇಟೆಗೆ ಮುಖ್ಯ ರಸ್ತೆ. ಇದು ಮುಖ್ಯ ರಸ್ತೆನೇ ಈ ರೀತಿ ಹದಗೆಟ್ಟಾಗ ಏನು ಮಾಡೋಕ್ಕಾಗುತ್ತೆ ಸರ್? ಟೌನ್ ಒಳಗಡೆನೇ ಬರ್ತಕ್ಕಂಥ ರಸ್ತೆ ಇದು. ಸಾಕಷ್ಟು ಸಂಪರ್ಕಗಳ ಕಲ್ಪಿಸ್ತಕ್ಕಂಥ ರಸ್ತೆ. ಹಳ್ಳಿಗಳಂತೂ ನಾವು ಕೇಳಂಗಿಲ್ಲ ಸರ್. ಸಿಟಿಲೇ ಈ ಥರ ಆದರೆ ಇನ್ನು ಹಳ್ಳಿಗಳಲ್ಲಿ ಯಾವ ರೀತಿ ಆಗಿರುತ್ತೆ ಅಂತಕ್ಕಂಥದ್ದನ್ನು ನೀವೇ ಗಮನ ಕಲಿಸ್ಕೊಬೇಕು ಸರ್. ನೋಡಿ, ಈಗ ಅವರು ವೈಯಕ್ತಿಕವಾಗಿ ಅವರೇ ಸ್ವಂತವಾಗಿ ನೋಡೋಕ್ಕಾಗದೇ ಅವರೇ ಮಣ್ಣು ಮುಚ್ಚುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಇದು ನಾಚಿಕೆ ಆಗಬೇಕು. ಅಧಿಕಾರಿಗಳಿಗೂ ರಾಜಕೀಯ ಆಗಬೇಕು, ರಾಜಕೀಯ ನಾಯಕರುಗಳಿಗೂ ರಾಜಕೀಯ ಆಗಬೇಕು ಸರ್. ಇಂಥ ಕೆಲಸಗಳನ್ನ ಮಾಡ್ತಾ ಇರೋದಲ್ಲ, ಅಂಥವ್ರು ಏನು ಗೆಲ್ಲಿಸ್ಬೇಕು ನಾವು ಅಲ್ವಾ ಸರ್? ನಮ್ಮ ಹೆಸರು ರವಿಕುಮಾರ್ ಅಂತ.